ಭಾರತವನ್ನ ಯಾರಾದರೂ ವಿರೋಧಿಸಿದ್ರೆ, ಮೂದಲಿಸಿದ್ರೆ ಸುಭಾಷರು ಸರಿಯಾಗಿ ಉತ್ತರ ಕೊಡ್ತಿದ್ರು. ಅದು ಯಾರೇ ಇರಲಿ, ಜಗತ್ತಿನ ಅತ್ಯಂತ ದೊಡ್ಡ ನಾಯಕ ಅನ್ನಿಸ್ಕೊಂಡವನು ಕೂಡ ಭಾರತದ ಕುರಿತಂತೆ ಅಬದ್ಧವಾಗಿ ಮಾತನಾಡಿದ್ರೆ ಸುಭಾಷರ ಪ್ರತ್ಯುತ್ತರ ತಯಾರಾಗಿರ್ತಿತ್ತು. ಒಂದ್ಸಲ ಬರ್ಲಿನ್ನಲ್ಲಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಡೆಯೋದಿತ್ತು. ಆಗ ಸುಭಾಷರು ಯುರೋಪ್ನಲ್ಲೇ ಇದ್ರಲ್ಲ. ಈ ಚಿತ್ರೋತ್ಸವದಲ್ಲಿ ಭಾರತವನ್ನು ಅವಹೇಳನಕಾರಿಯಾಗಿ ಚಿತ್ರಿಸ್ತಾ ಇರುವಂತ 2 ಚಿತ್ರಗಳ ಪ್ರದರ್ಶನ ಆಗಬೇಕಿತ್ತು. ಒಂದು ಬೆಂಗಾಲಿ ಅಂತ, ಮತ್ತೊಂದು ಇಂಡಿಯಾ ಸ್ಪೀಕ್ಸ್ ಅಂತ. ಈ 2 ಚಿತ್ರಗಳ ಕುರಿತಂತೆ ಸುಭಾಷರು ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಅದರ ಕುರಿತಂತೆ ಪತ್ರಿಕೆಗಳಿಗೆ ಲೇಖನವನ್ನು ಬರೆದು ಜನಾಭಿಪ್ರಾಯವನ್ನು ರೂಪಿಸಿ ಕೊನೆಗೂ ಆ 2 ಚಿತ್ರಗಳು ಪ್ರದರ್ಶನವಾಗದಂತೆ ನೋಡಿಕೊಂಡ್ರು. ಅದು ಅವರ ಸಾಮರ್ಥ್ಯ ಅಂತ. ಏನೋ ಆಗತ್ತೆ ಬಿಡು ಅಂತೇಳಿ ಬಿಡುವಂತ ಮನಸ್ಥಿತಿಯವರಾಗಿರಲಿಲ್ಲ ಅವರು. ಅದಕ್ಕೆ ಪ್ರತಿಭಟನೆ ಮಾಡುವಂತ, ಜನಾಭಿಪ್ರಾಯ ರೂಪಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ದಂಥವ್ರು. ಈಗಲೂ ಕೂಡ ಅನೇಕ ಬಾರಿ ಈ ತರದ ಅನೇಕ ಚಿತ್ರಗಳು ಬರ್ತವೆ. ಇಂಥವುಗಳಿಗೆ ಆಸ್ಕರ್ ಕೂಡ ಕೊಡ್ತಾರೆ. ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ಅನೇಕ ಚಿತ್ರಗಳು ಹಾಗೆ ಆಸ್ಕರ್ ಪಡ್ಕೊಂಡು ಭಾರತವನ್ನು ಅತ್ಯಂತ ಕೆಟ್ಟದಾಗಿ ಜಗತ್ತಿನ ಮಟ್ಟದಲ್ಲಿ ಚಿತ್ರಿಸಿದ್ದನ್ನು ನೋಡಿದ್ದೀವಿ. ಅಷ್ಟೇ ಅಲ್ಲ, ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತ ಈ ಚಿತ್ರಗಳು ಇವತ್ತಿಗೂ ಕೂಡ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರದರ್ಶಿತವಾಗ್ತವೆ. ನಾವು ಸುಮ್ಮನೆ ಇದ್ರೆ ಜಗತ್ತು ಅದನ್ನೇ ಸತ್ಯ ಅಂತ ನಂಬುತ್ತೆ. ಹೀಗಾಗಿ ಅದನ್ನ ಪ್ರತಿಭಟಿಸುವಂತ ಅಂಥವುಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸುವಂತ ಕೆಲಸ ಆಗ್ಲೇಬೇಕು. ಅದನ್ನ ತೋರಿಸಿಕೊಟ್ಟಿದ್ದು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರು ಭಾಷಣಗಳ ಮೂಲಕ ಅವತ್ತಿನ ದಿನಗಳಲ್ಲಿ ಪಾಪ್ಯುಲರ್. ಹಾಗಂತ ಆ ಮನುಷ್ಯ ಸುಮ್ಮನೆ ಮಾತಾಡ್ತಿದ್ದ ಅಂತ ತಿಳ್ಕೊಳ್ಬೇಡಿ. ಸಹಜವಾಗಿ ಅಧ್ಯಯನ ಇತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಜನರಿಗೆ ರೀಚ್ ಆಗ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯ ಬಗ್ಗೆಯೂ ಮಾಹಿತಿ ಇತ್ತು. ಸುಭಾಷ್ ಚಂದ್ರ ಬೋಸರು ಜರ್ಮನ್ ಭಾಷೆಯನ್ನ ಕಲ್ತುಕೊಂಡಿದ್ರು ಮತ್ತು ಜರ್ಮನ್ ಭಾಷೆಯಲ್ಲಿ ಸುಲಲಿತವಾಗಿ ಮಾತನಾಡಬಲ್ಲವರಾಗಿದ್ರು ಅನ್ನೋದೇ ಈ ದಿಕ್ಕಿನಿಂದ ಅತ್ಯಂತ ವಿಶೇಷವಾಗಿರುವಂತ ಸಂಗತಿ. ಅನೇಕ ಔತಣಕೂಟಗಳಿಗೆ ಸುಭಾಷರನ್ನ ಕರೀತಾ ಇದ್ರು. ಒಂದನೇದು ICS ಪರೀಕ್ಷೆ ಪಾಸ್ ಮಾಡಿದ್ರು, 4th ರ್ಯಾಂಕು ಧಿಕ್ಕರಿಸಿದ್ದಾರೆ ಅನ್ನೋದು ಅಲ್ಲಿನ ಜನಕ್ಕೂ ಗೊತ್ತಿದೆ. 2ನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. 3ನೇದು ಅಲ್ಲಿನ ಮುನ್ಸಿಪಾಲಿಟಿ, ಕಲ್ಕತ್ತಾದ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನ ಅವರ CEO ಕೂಡ ಆಗಿದ್ರು. ಹೀಗಾಗಿ ಅವರಿಗಿದ್ದಂತ ಅವರ ಕಿರೀಟಕ್ಕಿದ್ದಂತ ಗರಿಗಳು ಬೇಕಾದಷ್ಟು. ಅನೇಕರು ಔತಣಕೂಟಕ್ಕೆ ಅವರನ್ನು ಕರೆದು ಇವರು ಮಾತನಾಡ್ಲಿಕ್ಕೆ ನಿಂತಾಗ ಅದ್ಭುತವಾಗಿ ಮಾತನಾಡ್ತಿದ್ರು. ಭಾರತದ ಕುರಿತ, ಭಾರತದ ಹಿರಿಮೆ ಗರಿಮೆಯನ್ನ ಹೇಳುವಂತ ಯಾವ ಅವಕಾಶಗಳಿಂದಲೂ ಅವರು ವಂಚಿತರಾಗ್ತಿರ್ಲಿಲ್ಲ. ಒಂದ್ಸಲ ಅಂತೂ ಸ್ವಿಟ್ಜರ್ಲೆಂಡ್ನಲ್ಲಿ ಅವರು ಮಾಡಿದ ಒಂದು ಭಾಷಣಕ್ಕೆ ಇಂಗ್ಲೆಂಡಿನ MP ಸ್ನೆಲ್ ಅಂತ ಪ್ರಾಬಬಲಿ ಅವನ ಹೆಸರು, ಸಿಕ್ಕಾಪಟ್ಟೆ ಕೋಪಿಸ್ಕೊಂಡ. ಈ ತರ ಮಾತಾಡ್ತಾ ಇರುವಂತ ಈ ಮನುಷ್ಯ ಯುರೋಪಿನ ಎಲ್ಲ ಕಡೆಗಳಲ್ಲೂ ತಮ್ಮ ವಿರುದ್ಧವಾಗಿ, ಅಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಈಗ ಮಾತನಾಡ್ತಿದ್ದಾನಲ್ಲ, ಈತ ಭಾರತಕ್ಕೆ ಹೋದ ತಕ್ಷಣ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಅವನು ಉಗ್ರವಾಗಿ ಭಾಷಣ ಮಾಡಿದ. ಸುಭಾಷ್ ಚಂದ್ರ ಬೋಸರು ಏನ್ ಮಾಡಿದ್ರು ಗೊತ್ತಾ? ನಾನು ಮಾತಾಡಿದ ಭಾಷಣದಲ್ಲಿ ಒಂದೇ ಒಂದು ತಪ್ಪನ್ನ ತೋರಿಸ್ಕೊಟ್ಬಿಡು, ಅರೆಸ್ಟ್ ಆಗ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳಿದ್ರು. ತಪ್ಪು ಹುಡುಕ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಆದ್ರೆ ತಮ್ಮ ವಿರುದ್ಧ ಮಾತನಾಡ್ತಾ ಇದ್ದವರ ಆ ವಾಯ್ಸ್ ಅನ್ನ ದಮನ ಮಾಡಬೇಕು ಅನ್ನುವಂತ ಪ್ರಯತ್ನ ಡೆಫಿನೆಟ್ಲಿ ಅವರುಗಳೆಲ್ಲ ಮಾಡ್ತಾ ಇದ್ರು. ಆದ್ರೆ ಸುಭಾಷ್ ಚಂದ್ರ ಬೋಸರು ಇಂಥದ್ದಕ್ಕೆಲ್ಲ ಸೊಪ್ಪು ಹಾಕುವಂತ ಮನುಷ್ಯರೇ ಅಲ್ಲ. ಅವರು ನಾನು ನಿನ್ನೆಯೇ ಹೇಳಿದಂತೆ ಜೆಕೋಸ್ಲಾವಿಯಾಕ್ಕೆ ಹೋಗಿದ್ರು. ಅಲ್ಲಿ ಭಾರತ ಮತ್ತು ಜೆಕ್ಗೆ ಸಂಬಂಧಪಟ್ಟಂತ ಸಂಸ್ಥೆಯನ್ನ ಸ್ಥಾಪಿಸಿಕೊಂಡ್ರು. ಆಸ್ಟ್ರಿಯಾದಲ್ಲಿ ಮಾಡಿದ್ರು, ಇಟಲಿಯಲ್ಲಿ ಅಂತದೊಂದು ಪ್ರಯತ್ನವನ್ನ ಮಾಡಿದ್ರು. ಹೋದ ಕಡೆ ಎಲ್ಲ ಒಂದು ವಾತಾವರಣ ರೂಪಿಸ್ತಾ ಇದ್ರಲ್ಲ. ಈಗ ಅವರು ಅತ್ಯಂತ ಆಸ್ಥೆಯಿಂದ ಹೋಗಿದ್ದು ಜರ್ಮನಿಗೆ. ಜರ್ಮನಿಯಲ್ಲಿ ಕೆಲವು ಮಿತ್ರರವರಿಗೆ ಸರ್ಕಾರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸರ್ಕಾರಿ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳೋಕೆ ಬೇಕಾಗಿರುವಂತ ಎಲ್ಲ ತಯಾರಿ ಮಾಡಿಕೊಟ್ಟಾಗ ಸುಭಾಷ್ ಚಂದ್ರ ಬೋಸರು ನಿರಾಕರಿಸಿದ್ರು. ಕಾರಣ ಏನ್ ಕೊಟ್ರು ಗೊತ್ತಾ? ನಿಮ್ಮ ಜರ್ಮನಿಯ ನಾಜಿ ಸರ್ಕಾರ ನನ್ನ ಭಾರತದ ಕುರಿತಂತೆ ಅಬದ್ಧದ ಮಾತುಗಳನ್ನು ಆಡುತ್ತೆ, ನನ್ನ ದೇಶದ ಜನರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುತ್ತೆ. ಹೀಗಾಗಿ ನಾನು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ಲಿಕ್ಕೆ ಬಯಸಲ್ಲ, ಪ್ರೈವೇಟ್ ಹೋಟೆಲ್ ಇರ್ತೀನಿ ಅಂತ ತಾವೇ ಪ್ರತ್ಯೇಕ ಹೋಟೆಲ್ ಬಾಡಿಗೆಗೆ ತೆಗೆದುಕೊಂಡಿದ್ದವರು ಅವರು. ಮಿತ್ರ, ಇಲ್ಲಿಗೆ ಮುಗಿಯಲ್ಲ. ಸುಭಾಷ್ ಚಂದ್ರ ಬೋಸರು ಹೇಗಿದ್ರು ಅಂತಂದ್ರೆ ಜರ್ಮನಿಯ ಹಿಟ್ಲರ್ನ ಭೇಟಿ ಮಾಡಬೇಕು ಅಂತ ತವಕದಿಂದ ಕಾಯ್ತಾ ಇದ್ರು. ಯಾಕಂದ್ರೆ ಭಾರತದ ಕುರಿತಂತೆ ನೀನು ತಿಳ್ಕೊಂಡ್ರೆ ತಪ್ಪು ಅಂತ ಅವನಿಗೆ ಯಾರಾದ್ರೂ ಹೇಳಬೇಕಲ್ಲ. ಆದ್ರೆ ಆ ತರದ ಅವಕಾಶ ಸಿಗ್ಲಿಲ್ಲ. ಆದ್ರೆ ಆ ಹಿಟ್ಲರ್ನ ಕೆಳಗಿರುವಂತ ಅನೇಕ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ಕಾಗ ಸುಭಾಷ್ ಚಂದ್ರ ಬೋಸರು ಹೇಗೆ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ, ಹೇಗೆ ಪ್ರತಿಪಕ್ಷಗಳನ್ನು ಎದುರಿಸೋದು, ಇವರೆಲ್ಲರನ್ನು ಜೊತೆ ತೆಗೆದುಕೊಂಡು ಹೋಗೋದು ಹೇಗೆ, ಇವೆಲ್ಲದರ ಕುರಿತಂತೆ ಅವರು ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಿದ್ದು ಅಲ್ಲಿ ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರುವಂತಹ ಸಂಗತಿ. ಮುಂದಿನ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸರು ಈಗ ಏನೇನು ಮಾಡ್ತಿದ್ದಾರಲ್ಲ ಅದೆಲ್ಲವೂ ಕೂಡ ಅವ್ರಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದ್ರೆ ಬೇಸ್ ಆಯ್ತು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದರೆ ಅವ್ರು ಯಾರ್ಯಾರನ್ನ ಭೇಟಿ ಮಾಡಿದ್ರೋ ಅವರೆಲ್ಲ ಮುಂದಿನ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಸಹಕಾರಿಯಾಗಿ ನಿಲ್ತಾರೆ ಅಂತ. ಸುಭಾಷ್ ಚಂದ್ರ ಬೋಸರು ಇಟಲಿಗೆ ಬಂದರು.
ಇಟಲಿಗೆ ಬಂದಾಗ ಸುಭಾಷ್ ಚಂದ್ರ ಬೋಸ್ರು ಅಲ್ಲಿರುವಂತ ಕಾರ್ಬೋನಿಯೇರಿ ಅನ್ನುವಂತ ಒಂದು ಭೂಗತ ಕ್ರಾಂತಿಕಾರಿ ಸಂಸ್ಥೆಯ ಪ್ರಮುಖರನ್ನ ಭೇಟಿ ಮಾಡಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ಬೆರೆತು ಅವರು ಗೆರಿಲ್ಲಾ ಮಾದರಿಯ ಯುದ್ಧವನ್ನ ಮಾಡೋದು ಹೇಗೆ ಅನ್ನೋದ್ರ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದರು. ಈ ಹೊತ್ತಲ್ಲೇ ಅವರಿಗೆ ಇಟಲಿಯ ಮುಸೋಲಿನಿ ಭೇಟಿಯಾಗಿದ್ದು. ಮಿತ್ರ, ನಮ್ಗೆ ಗೊತ್ತಿದೆ ಮುಸೋಲಿನಿ ಒಬ್ಬ ಕ್ರಾಂತಿಕಾರಿ, ಇಟಲಿಯನ್ನ ಪೂರ್ತಿ ಸ್ವಾತಂತ್ರ್ಯಗೊಳಿಸಿ ತನ್ನ ತೆಕ್ಕೆಗೆ ತೆಗೆದುಕೊಂಡವನು ಮುಸೋಲಿನಿ ಸುಭಾಷ್ ಚಂದ್ರ ಬೋಸರನ್ನ ಭೇಟಿ ಮಾಡಿದ ತಕ್ಷಣ ಸಹಜವಾಗಿ ಭಾರತೀಯರು ಸ್ವಾತಂತ್ರ್ಯಕ್ಕೆ ಯೋಗ್ಯರು ಅಂತ ಜಗತ್ತಿನ ಯಾರೂ ನಂಬ್ತಿರಲಿಲ್ಲ. ಅಂಥದ್ರಲ್ಲಿ ಸುಭಾಷರನ್ನ ಭೇಟಿ ಮಾಡಿದಾಗ ಸುಭಾಷರ ಕಂಗಳಲ್ಲಿರುವಂತಹ ಸಾಮರ್ಥ್ಯವನ್ನ ಗಮನಿಸಿದ ಮುಸೋಲಿನಿ ಕೇಳಿದಂತೆ, ಭಾರತ ಶೀಘ್ರವಾಗಿ ಸ್ವತಂತ್ರಗೊಳ್ಳುತ್ತೆ ಅನ್ನೋದನ್ನ ನಂಬ್ತೀರಾ ನೀವು? ಸುಭಾಷ್ ಚಂದ್ರ ಬೋಸರ ಉತ್ತರ ಏನಾಗಿತ್ತು ಗೊತ್ತಾ? ನಿಸ್ಸಂಶಯವಾಗಿ ನನಗದರಲ್ಲಿ ಅನುಮಾನವೇ ಇಲ್ಲ ಅಂತಂದ್ರು. ಮುಸೋಲಿನಿಗೆ ಒಂದ್ ಸ್ವಲ್ಪ ಖುಷಿಯಾಗಿರ್ಲಿಕ್ಕೆ ಸಾಕು. ತಕ್ಷಣ ಮುಸೋಲಿನಿ ಕೇಳಿದ, ಯಾವ ತರ, ಕ್ರಾಂತಿ ಮಾರ್ಗವೋ ಅಥವಾ ಸುಧಾರಣಾ ಮಾರ್ಗವೋ? ಸುಭಾಷ್ ಹೇಳಿದ್ರು, ನನಗಂತೂ ಕ್ರಾಂತಿ ಮಾರ್ಗದಲ್ಲೇ ವಿಶ್ವಾಸ, ಆ ಮಾರ್ಗದಲ್ಲೇ ನಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ ತಕ್ಷಣ ಮುಸೋಲಿನಿ ಹೇಳಿದಂತೆ, ಹಾಗಿದ್ರೆ ನಿಮಗೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ, ನೀವು ಮುಂದಿನ ಕೆಲಸಕ್ಕೆ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ಕೇಳಿದಂತೆ ತಕ್ಷಣಕ್ಕೆ ಏನಾದರೂ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೀರಾ? ಸುಭಾಷ್ ಚಂದ್ರ ಬೋಸರಿಗೆ ಆಗಿನ್ನೂ ಯಾವ ಪ್ಲಾನು ರೆಡಿ ಆಗಿರಲಿಲ್ಲ. ಅವರು ಅಂತ ಯಾವ ಪ್ಲಾನು ಇಲ್ಲ ಅಂತಂದಾಗ ಮುಸೋಲಿನಿ ಹೇಳಿದ್ದಂತೆ, ಬೇಗ ಪ್ಲಾನ್ ರೆಡಿ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಕೆಲಸ ಸಾರ್ಥಕಗೊಳ್ಳುತ್ತೆ ಅಂತ ಮುಸೋಲಿನಿ ಹೇಳಿದ ಅಂತ. ಸುಭಾಷರು ಈ ರೀತಿ ಅತ್ಯಂತ ಪ್ರಮುಖರನ್ನ ಭೇಟಿ ಮಾಡ್ತಾ ಬ್ರಿಟಿಷರ ವಿರುದ್ಧದ ಒಂದು ವಾತಾವರಣವನ್ನು ರೂಪಿಸಿದಷ್ಟೇ ಚೆನ್ನಾಗಿ ಭಾರತದ ಪರವಾಗಿರುವಂತ ಅಥವಾ ಭಾರತೀಯರು ಸ್ವಾತಂತ್ರ್ಯ ಪಡೆದುಕೊಳ್ಳಲಿಕ್ಕೆ ಯೋಗ್ಯರು ಎನ್ನುವಂತ ಒಂದು ಸಹಜ ಭಾವನೆಯನ್ನ ಅವರೊಳಗೆ ಹುಟ್ಟಿಸಿದ್ರು ಅಂತ ಹೇಳ್ತಾರೆ. ಮುಸೋಲಿನಿ ಎಷ್ಟರ ಮಟ್ಟಿಗೆ ಪ್ರಭಾವಿತನಾಗಿದ್ದ ಅಂತಂದ್ರೆ, ತನ್ನ ಅನೇಕ ಕಾರ್ಯಕ್ರಮಗಳಿಗೆ ಸುಭಾಷರನ್ನ ಕರ್ಕೊಂಡು ಹೋಗ್ತಿದ್ದಂತೆ. ಒಂದಂತೂ ಕಾರ್ಯಕ್ರಮ, ಬಹುಶಃ ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಸೇರಿದ್ದ ಕಾರ್ಯಕ್ರಮದಲ್ಲಿ ಮುಸೋಲಿನಿ ಸ್ವತಃ ಉದ್ಘಾಟನಾ ಭಾಷಣ ಮಾಡಿದ. 2 ಭಾಷೆಗಳಲ್ಲಿ ಅವನ ಭಾಷಣ ಮುಗಿದ ನಂತರ ಸುಭಾಷ್ ಚಂದ್ರ ಬೋಸರು ಆನಂತರ ಒಮ್ಮೆ ಮಾತನಾಡಿದರಂತೆ. ಆ ಭಾಷಣ ಎಷ್ಟು ಪಾಪ್ಯುಲರ್ ಆಯಿತು ಅಂತಂದ್ರೆ, ಸುಭಾಷರ ಮಾತುಗಳು ಇಡೀ ದೇಶವನ್ನ ಆಕರ್ಷಿಸಿದ್ವು ಅಂತ. ಅವರ ಭಾಷಣದ ಕೆಲವು ತುಣುಕುಗಳನ್ನ, ಇದೇ ಭಾಷಣ ಅಂತಲ್ಲ, ಅವರು ಮಾತಾಡ್ತಾ ಇದ್ದಿದ್ದು ಆವತ್ತಿನ ದಿನಗಳಲ್ಲಿ ಹೇಗಿರ್ತಿತ್ತು ಅನ್ನೋದನ್ನ ನಾನೊಂದು ತುಣುಕು ನಿಮ್ ಜೊತೆ ಹಂಚಿಕೊಳ್ತೀನಿ. ಅವ್ರು ಹೇಳ್ತಾರೆ, 17ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯ ವಿನ್ಯಾಸಕ್ಕೆ ಇಂಗ್ಲೆಂಡಿನಿಂದ ಪೋಷಣೆ ದೊರೆಯಿತು. 18ನೇ ಶತಮಾನದಲ್ಲಿ ಫ್ರಾನ್ಸ್ ಜಗತ್ತಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಸೂತ್ರವನ್ನು ಕೊಡಿತು. 17ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕೊಟ್ಟಿದ್ದು, ಆ ವಿನ್ಯಾಸವನ್ನು ರೂಪಿಸಿಕೊಟ್ಟಿದ್ದು ಇಂಗ್ಲೆಂಡ್ ಆದ್ರೆ, 18ನೇ ಶತಮಾನದಲ್ಲಿ ಫ್ರಾನ್ಸ್ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಕಲ್ಪನೆಯನ್ನು ಕೊಡ್ತು. 19ನೇ ಶತಮಾನದಲ್ಲಿ ಜರ್ಮನಿಯಿಂದ ಸಾಮ್ಯವಾದ ವಿಕಾಸಗೊಳ್ತು ಮತ್ತು ಈ ಶತಮಾನದಲ್ಲಿ ಕಾರ್ಮಿಕ ಕ್ರಾಂತಿಗೆ ರಷ್ಯಾ ಚಾಲನೆ ಕೊಡ್ತು, ಕಮ್ಯುನಿಸ್ಟ್ ಕ್ರಾಂತಿ ಆಯಿತು ಅಂತ. ಇನ್ನು ಜಗತ್ತಿನ ನಾಗರಿಕತೆಯ ಮುಂದಿನ ಹಂತವೆನ್ನಬಹುದಾದ ಸಾಂಸ್ಕೃತಿಕ ಉಚ್ಛ್ರಾಯಕ್ಕೆ ದಾರಿ ಮಾಡುವ ಹೊಣೆಗಾರಿಕೆ ಭಾರತದ ಹೆಗಲ ಮೇಲಿದೆ ಅಂತಂದ್ರು. ಏನ್ ಚೆನ್ನಾಗಿದೆ ನೋಡಿ, ಜಗತ್ತಿನ ಎಲ್ಲ ರಾಷ್ಟ್ರಗಳ, ಆ ಪ್ರಮುಖ ರಾಷ್ಟ್ರಗಳ ಸಮಾನ ಸ್ಥಾನಕ್ಕೆ ತನ್ನಂತ ತಂದು ನಿಲ್ಲಿಸ್ಕೊಂಡ್ರು. ಯಾವ ಕಾರಣಕ್ಕೂ ಭಾರತವನ್ನು ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ. 17ನೇ ಶತಮಾನದಲ್ಲಿ ನೀವೇನೋ ಮಾಡಿದಿರಿ, 18ಕ್ಕೇನೋ ಮಾಡಿದಿರಿ, 19ಕ್ಕೊಬ್ಬರು ಮಾಡಿದ್ರಿ, ಮತ್ತು ಈಗ ಸಾಂಸ್ಕೃತಿಕ ಉಚ್ಛ್ರಾಯ ಸ್ಥಿತಿಗೆ ಜಗತ್ತನ್ನು ಕೊಂಡೊಯ್ಯುವಂತ ಹೊಣೆಗಾರಿಕೆ ಭಾರತದ ಹೆಗಲ ಮೇಲಿದೆ ಅಂತ ಸುಭಾಷ್ ಹೇಳುವಂತ ಮಾತಿದೆಯಲ್ಲ, ಇದನ್ನ ಜಗತ್ತು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಜಗತ್ತು ಭಾರತವನ್ನು ಅತೀವವಾಗಿ ಗೌರವಿಸ್ತಾ ಇರುವಂತಹ ಹೊತ್ತಿನಲ್ಲಿ ಸುಭಾಷರು ಅದನ್ನ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು. ಈಗ ಸುಭಾಷರು ವಾಪಸ್ ಆಸ್ಟ್ರಿಯಾಕ್ಕೆ ಬರಬೇಕು. ವೆನಿಸ್ಗೆ ಬಂದರು. ವೆನಿಸ್ಗೆ ಬಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಂದು ದೊಡ್ಡ ಭವನವನ್ನ ಅವರು ಕೊಂಡ್ಕೊಂಡ್ರು, ಅಥವಾ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಯಿತು ಅವರಿಗೆ. ಹಂಗಿದ್ದಾಗ ಸುಭಾಷ್ ಹೇಳಿದ್ರು, ನನಗೊಂದು ಪುಸ್ತಕ ಬರೀಬೇಕು ಅಂತ ಅನ್ನಿಸ್ತಿದೆ ಅಂತ. ಏನು ಪುಸ್ತಕ ಬರೀತೀರಿ ಅಂತ ಕೇಳಿದರೆ ಸುಭಾಷ್ ಹೇಳಿದ್ರು, 1920ರಿಂದ 1934 ಅಂದರೆ ಅವತ್ತಿನ ನಡುವಿನ ಒಟ್ಟಾರೆ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆ, ಮಾರ್ಗ ಹೇಗಿತ್ತು ಅನ್ನೋದನ್ನು ದಾಖಲಿಸುವಂತ ಒಂದು ಪುಸ್ತಕ ಬರೀಬೇಕು ಅಂತ ಕೇಳಿದಾಗ ಯಾರೋ ಕೇಳಿದ್ರಂತೆ, ಏನೋ ನಿಮಗೆ ಜವಾಹರ್ಲಾಲ್ ನೆಹರು ಆತ್ಮಚರಿತ್ರೆ ಬರೆದಿದ್ದು ಪಾಪ್ಯುಲರ್ ಆಯಿತು ಅಂತ ನಿಮಗೆ ಬರೀಬೇಕು ಅಂತ ಅನ್ನಿಸ್ತಿದ್ಯಾ ಅಂತ ಕೇಳಿದಾಗ ಸುಭಾಷ್ ಒಂದು ಪತ್ರ ತೋರಿಸ್ತಾರೆ. ಒಂದು ಪ್ರಕಾಶನ ಸಂಸ್ಥೆ ನೀವು ಪುಸ್ತಕ ಬರ್ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಇದನ್ನು ಬರ್ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಸುಭಾಷರು ಇಂಡಿಯನ್ ಸ್ಟ್ರಗಲ್ ಅನ್ನುವಂಥ ಪುಸ್ತಕಕ್ಕೆ ಅವರು ಬರಿಬೇಕು ಅಂತ ಕೂತ್ಕೊಳ್ತಾರೆ. ಆದರೆ ಹೆಲ್ತ್ ಚೆನ್ನಾಗಿಲ್ಲ, ಅಧ್ಯಯನ ಮಾಡ್ಬೋದು, ಆಲೋಚನೆ ಮಾಡ್ಬೋದು, ಬರ್ಕೊಳ್ಳಿಕ್ಕೆ ಯಾರಾದರೂ ಬೇಕಲ್ಲ.
ಸುಭಾಷರು ಆಗ ಮಿತ್ರರನ್ನ ಕೇಳ್ತಾರೆ, ಯಾರಾದರೂ ವೇಗವಾಗಿ ಬರ್ಕೊಳ್ಳೋರು ಸಿಗಬಹುದಾ ಅಂತ ಸುಭಾಷರು ಕೇಳಿದಾಗ ಒಬ್ಬರನ್ನ ಮೊದಲು ಕರ್ಕೊಂಡು ಬರ್ತಾರೆ. ಆಕೆಗೆ ತುಂಬಾ ಬೇರೆ ಬೇರೆ ಕೆಲಸಗಳ ನಡುವೆ ಇದೂ ಕೆಲಸವನ್ನು ಮಾಡಬೇಕಾಗಿದ್ದರಿಂದ ಸುಭಾಷರು ರಿಜೆಕ್ಟ್ ಮಾಡ್ತಾರೆ. ಆಗ ಎಲ್ಲರೂ ಸೇರಿ ಸುಭಾಷರಿಗೆ ಮತ್ತೊಬ್ಬ ಹೆಣ್ಮಗಳನ್ನು ಪರಿಚಯಿಸಿಕೊಡ್ತಾರೆ. ಎಮಿಲಿ ಶಂಕೆಲ್ ಅಂತ ಆಕೆ ಹೆಸರು. ಆ ಹೆಣ್ಮಗಳದು ಬಂದಾಗ ಸುಭಾಷರು ಮೊದಲ ನೋಟದಲ್ಲೇ ಅಟ್ರಾಕ್ಟ್ ಆಗ್ತಾರೆ. ಆನಂತರ ಸುಭಾಷರು ಆಕೆಯನ್ನು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಸುಭಾಷರಿಗೆ ಒಂದು ಭಯ ಏನು ಅಂತಂದ್ರೆ, ಎಲ್ಲಾದ್ರೂ ಬ್ರಿಟಿಷರು ಏಜೆಂಟನ್ನು ಕಳಿಸ್ಬಿಟ್ಟಿರ್ತಾರ ಅಂತ ಸ್ವಲ್ಪ ವಿಶೇಷವಾಗಿ ಅಧ್ಯಯನ ಮಾಡಬೇಕಿತ್ತಲ್ಲ. ಆಕೆನ ಪ್ರಶ್ನೆ ಮಾಡ್ತಾರೆ, ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳು ಅಂತ. ಆಕೆ ಹೇಳ್ತಾಳೆ, ನನ್ನ ತಾತ ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ರು, ಆದರೆ ಬೆಲೆ ಏರಿಕೆಯಿಂದಾಗಿ ಅದು ನಿಂತೋಯ್ತು. ನನ್ನ ತಂದೆ ಒಬ್ಬ ಡಾಕ್ಟರ್ ಆಗಿದ್ದಾರೆ, ವೆಟರ್ನರಿ ಡಾಕ್ಟರ್ ಆಗಿದ್ದಾರೆ. ಸೊ ನಾನು ಕೂಡ ಈ ಥರದ ಚಟುವಟಿಕೆಗಳಿಂದ ಮನೆಯ ಜೀವನವನ್ನು ನಿರ್ವಹಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಹೀಗೆಲ್ಲ ಹೇಳಿದಾಗ ಸುಭಾಷರಿಗೆ ಈಕೆ ಓಕೆ ಅನ್ನಿಸ್ತು. ಆಕೆ ಇಂಗ್ಲಿಷು ಕೂಡ ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಬಿಟ್ಟರೆ ತುಂಬ ಚೆನ್ನಾಗೇ ಇತ್ತು. ಆಕೆ ಜರ್ಮನಿ ಮಾತ್ರ ಬಹಳ ಚೆನ್ನಾಗಿತ್ತು. ಜರ್ಮನ್ ಲ್ಯಾಂಗ್ವೇಜನ್ನು ಬಹಳ ಚೆನ್ನಾಗಿ ಮಾತನಾಡ್ತಿದ್ಲು. ಸುಭಾಷ್ ಚಂದ್ರ ಬೋಸರು ಆಕೆಯನ್ನ ಈ ಪುಸ್ತಕವನ್ನ ಬರೀಲಿಕ್ಕೆ, ತಾನು ಡಿಕ್ಟೇಟ್ ಮಾಡ್ತೀನಿ ನೀನು ಬರಿ ಅಂತ ಹೇಳುವಂತ ಆ ವಿಚಾರಕ್ಕೆ ಆಕೆಯನ್ನು ಜೋಡಿಸ್ಕೊಂಡ್ರು. ಆಕೆ ಸುಭಾಷರ ಟೈಪಿಸ್ಟ್ ಆಗಿ ಈಗ ಸುಭಾಷರ ಜೊತೆ ಜೋಡಿಸ್ಕೊಂಡ್ಲು. ಸುಭಾಷರು ಆ ಮನೆಯಲ್ಲಿ ಇದ್ಕೊಂಡು ಇಂಡಿಯನ್ ಸ್ಟ್ರಗಲ್, ಭಾರತದ ಆ ಅದ್ಭುತ ವಿಚಾರವನ್ನು ಒಳಗೊಂಡಂತ ಪುಸ್ತಕವನ್ನು ಬರೆದ್ರು. ಈ ಪುಸ್ತಕ ದ ಇಂಡಿಯನ್ ಸ್ಟ್ರಗಲ್ ಅನ್ನುವಂಥದ್ದು 1920ರಿಂದ 34ರ ನಡುವಿನ ಸ್ವಾತಂತ್ರ್ಯ ಕಾಲ ಅಥವಾ ಸ್ವಾತಂತ್ರ್ಯದ ಹೋರಾಟ ಹೇಗಿತ್ತು ಅನ್ನೋದನ್ನ ವಿಸ್ತೃತವಾಗಿ ಸುಭಾಷ್ ಚಂದ್ರ ಬೋಸರು ಬರೆದಿರುವ ಪುಸ್ತಕ. ಆ ಪುಸ್ತಕದಲ್ಲಿ ಏನಿತ್ತು, ಎಮಿಲಿ ಶಂಕೆಲ್ ಸುಭಾಷ್ ಚಂದ್ರ ಬೋಸರ ಜೊತೆಗೆ ಯಾವ ಪರಿಯ ಗಾಢವಾದ ಸಂಬಂಧವನ್ನು ಬೆಳೆಸ್ಕೊಂಡ್ಲು ಅನ್ನೋದನ್ನ ನಾನು ನಾಳೆ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.